ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ನೀವು ಅಂತೇಳಿ ನಮ್ಮನ್ನು ಹೆಚ್ಚಿನ ಸದಸ್ಯರಾದಂಥ ಮಾತೇಶ್ ಪೂಜಾರವರು ಗ್ರಾಮದ ನಮ್ಮೆಲ್ಲರ ಹಿರಿಯರಾದಂಥ ಸತ್ಯನಾಯಕ್ ಪೊಲೀಸ್ ಪಾಲ್ರವರು ಆಹ್ವಾನ ಮಾಡಿದಕ್ಕೋಸ್ಕರ ನಿಮ್ಮೆಲ್ಲ ಗ್ರಾಮದ ಮುಖಂಡರೊಂದಿಗೆ ಗ್ರಾಮದ ಜನರೊಂದಿಗೆ ನಮ್ಮ ಮುದ್ದು ಮಕ್ಕಳೊಂದಿಗೆ ಬರೆಯುವಂಥ ಒಂದು ಅವಕಾಶವನ್ನು ಈ ವಾರ್ಷಿಕೋತ್ಸವ ಇವತ್ತು ಮಾಡಿಕೊಟ್ಟಿದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಹಿರಿಯರಾದಂಥ ಸೀತಾನಾಯಕ್ ಗುಲ್ಕರ್ ಅವರು, ಇವ್ರ ಭಗವಂತರಾಯ್ ಕೆ ಭಗವಂತರಾಯ್ ಅವರು, ನಮ್ಮ ಆತ್ಮೀಯರಾದಂಥ ತಿರುಪಣ ದೊರೆ ಅವರೇ, ಆತ್ಮೀಯರಾದ ಶೆಟ್ಟಿ ಶೇಖರಪ್ಪನವರೇ, ನಮ್ಮ ಶೇಖರಪ್ಪ ಮಾಲಿಗೌಡರವರೇ, ನಮ್ಮ ಅವರದ ಸಿದ್ಧಾರ್ಥ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಯುವ ನಾಯಕರಾದಂಥ ಬಸವರಾಜ್ ಪೂಜಾರಿ ಅವರೇ, ನಮ್ಮ ಹಿರಿಯರು ಗ್ರಾಮದ ಖ್ಯಾತ ವೈದ್ಯರಾದಂಥ ಎಚ್ ಎ ನಾಡಗೌಡ ಆತ್ಮೀಯರು, ನಮ್ಮ ಸ್ನೇಹಿತರಾದಂಥ ಚೆನ್ನಾದ ಹಿರೇಮಠ ಅವರೇ, ನಮ್ಮ ಜೊತೆಗೆ ಆಗಮಿಸಿರುವಂಥ ಕೋಟೆಸಪ್ಪ ಕೋರಿ ಅವರೇ, ಈ ಗ್ರಾಮದ ಕೆಲವರ ಕೋಟೆ ಗುರುಗಳಾದಂಥ ನಮ್ಮ ಬಸವರಾಜ್ ಕೋಟೆ ಮಗ ಏನಪ್ಪ ರಾಮನಗೌಡವರೇ, ನಮ್ಮ ಆತ್ಮೀಯ ಜಾವೇದ್ ಕುಂಟಳ್ಕರ್ ಅವರೇ, ಕ್ಷೇತ್ರ ಶಿಕ್ಷಣದ ಸಮಾನಾಧಿಕಾರಂಥ ಶಿವರಾಜ್ ಪೂಜಾರಿ ಅವರೇ, ನಮ್ಮ ಗುಡಿ ಮಲ್ಲಿಕಾರ್ಜುನ ಅವರೇ, ವೀರೇಶ್ ಗೌಡ್ರೆ, ಮತ್ತು ಈ ಬಸವರಾಜ್ ಚಾಪ್ಲೆ ಅವರೇ, ಮತ್ತು ಜೀವನವಾಡಿಗೌಡವರೇ, ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದೆಲ್ಲ ಗಣ್ಯಮಾನ್ಯರೇ, ಯಾವತ್ತೂ ಗ್ರಾಮದ ಆತ್ಮೀಯ ಭಗಿನಿಯರೇ, ಸ್ನೇಹಿತರೆ, ಈ ಒಂದು ಶಾಲೆಯ ಆಡಳಿತ ಮಂಡಳಿಯ SDMC ಅಧ್ಯಕ್ಷರಾದಂಥ ಮಾತೇಶ್ ಪೂಜಾರಿ ಮತ್ತು ಅವರ ಸದಸ್ಯರೇ, ಮತ್ತು ಶಿಕ್ಷಕ ವರ್ಗದವರೇ, ಮತ್ತು ಅತಿಥಿ ಶಿಕ್ಷಕರೇ, ತಾಯಂದಿರೇ, ಮತ್ತು ಪತ್ರಿಕೆ ಮಾಧ್ಯಮದವರೇ, ಮತ್ತು ಬುದ್ಧ ಮಕ್ಕಳೇ, ಭಾಳ ಅದ್ಧೂರಿಯಾಗಿ ಶಾಲಾ ವಾರ್ಷಿಕೋತ್ಸವವನ್ನು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂಥದ್ದು ಭಾಳಷ್ಟು ಸಂತೋಷಕರವಾದ ವಿಚಾರ. ವಿಶೇಷವಾಗಿ ಈ ಶಾಲೆ ಭಾವನಾತ್ಮಕವಾಗಿ ನಮಗೆಲ್ಲ ಇಲ್ಲಿ ಬರುತ್ತಿರುವಂಥ ಭಾಳಷ್ಟು ನೌಕರರಿಗಿರ್ಬೋದು, ಮಕ್ಕಳಿಗಿರ್ಬೋದು, ನಾವೆಲ್ಲ ಈ ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಒಂದು ಭಾವನಾತ್ಮಕ ಸಂಬಂಧ ಈ ಶಾಲೆಯ ಪರಿಸರದ ಆವರಣದಲ್ಲಿ ನಮ್ಮ ಬಾಲ್ಯ ಜೀವನವನ್ನು ಕಳೆದಂಥ ನೆನಪುಗಳು ನಮ್ಗೆ ಆಗ್ತದೆ. ಆ ನೆನಪಿಗೋಸ್ಕರ ಆ ಭಾವನೆಗಳು ಹಂಚಿಕೊಳ್ಬೇಕೆಂಬ ಏಕೈಕ ಉದ್ದೇಶದಿಂದ ನಮ್ಮ ಸತ್ಯನಾರಾಯಣ ಕಕ್ಕವರು ಕರೆದು ಅವಾಂತರ ಮಾಡಿಗೋಸ್ಕರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾವಿಲ್ಲಿ ಬಂದೆವು. ಭಾಳ ಖುಷಿ ಆಗ್ತದೆ, ಭಾಳ ಸಂತೋಷ ಆಗ್ತದೆ. ಈ ಶಾಲೆಯಲ್ಲಿ ಭಾಳಷ್ಟು ಜನ ನೌಕರರಾಗಿ ಉನ್ನತ ಹುದ್ದೆಯಲ್ಲಿ ಹಲವಾರು ರಂಗಗಳಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವೆಲ್ಲ ಬೆಳೆದಿದ್ದೀವಿ. ಈ ಶಾಲೆ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ. ಮೊದಲ ಯಾವ ರೀತಿ ಮಗು ಹುಟ್ಟಿದ ಮೇಲೆ ತಾಯಿಯ ಮಡಿಲಲ್ಲಿ ಯಾವ ರೀತಿ ನಾವು ಬೆಳೆದಿವಿ, ಅದೇ ರೀತಿ ಶಿಕ್ಷಣದ ಮೊದಲೇ ಹೆಜ್ಜೆಯನ್ನು ಈ ಒಂದು ಶಾಲೆಯಲ್ಲಿ ನಾವೆಲ್ಲ ಬೆಳೆದ ಮೂಲಕ ಈ ಒಂದು ಶಾಲೆ ನಮ್ಮೆಲ್ಲರಿಗೆ ತಾಯಿಯಾಗಿ ನಮಗೆ ಆಸೆಯನ್ನು ಕೊಟ್ಟಿರುವಂಥದ್ದು ನಾವೆಲ್ಲ ಯಾವತ್ತೂ ಮರಿಬಾರ್ದು. ಭಾಳ ವಿಚಾರಗಳು ಇಲ್ಲಿದೆ. ಈಗ ನಮ್ಮ ಶಿವರಾಜ್ ಪೂಜಾರಿ ಅವರು ಹೇಳಿದರು, SM ಕೃಷ್ಣ ಅವರು ಮುಖ್ಯಮಂತ್ರಿ ಇರಬೇಕಾದ್ರೆ ವಿಶ್ವನಾಥ್ ಅವರು ಆಗಿನ ಶಿಕ್ಷಣ ಸಚಿವರು ಇವತ್ತು ಈ ಒಂದು ಶೈಕ್ಷಣಿಕವಾಗಿ ಅತ್ಯಂತ ಹಿಡಿದಿರುವಂಥ ಬೇಲೂರು ತಾಲೂಕಲ್ಲಿ ಒಂದು ಶಾಲಾ ದಾಖಲಾತಿ ಆಂದೋಲನ ಮಾಡೋ ಮೂಲಕ ಅದರ ಜೊತೆಗೆ ತಂದೆಯವರೆಲ್ಲ ಸೇರಿಕೊಂಡು ಒಂದು ಬಿಸಿ ಊಟದ ಏನು ಇಡೀ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಪರಿಚಯಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ ಈ ನಮ್ಮ ಊರಲ್ಲಾಗಿರ್ಬೋದು, ನಮ್ಮ ಗ್ರಾಮದಲ್ಲಾಗಿರೋದು, ಈ ಶಾಲೆಯಲ್ಲಿ ಆಗಿರೋದು ನಮ್ಮೆಲ್ಲರ ಸೌಭಾಗ್ಯದಿಂದ ನಾವು ಭಾವಿಸಬೇಕಾಗ್ತದೆ. ಭಾಳ ಇತಿಹಾಸವನ್ನು ನಿರ್ಮಾಣ ಮಾಡಿರುವಂಥ ಆ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಪರಿಚಯ ಮಾಡಿರುವಂಥದ್ದು ಅರಕೆರೆ ಗ್ರಾಮದ ಮೂಲಕ ಅಂತೇಳಿ ನಾವೆಲ್ಲ ಹೆಮ್ಮೆ ಪಡಬೇಕಾಗ್ತದೆ. ಅದ್ರ ಜೊತೆಗೆ ಪರಿಸರ, ಇವತ್ತು ಗ್ರಾಮಗಳಲ್ಲಿ ಶಾಲೆಗಳಲ್ಲಿ ಪರಿಸರ ಮೊದಲಾಗಿಲ್ಲ. ನಾವೆಲ್ಲ ಓದಿದ್ದಿರ್ಬೇಕಾದ್ರೆ ಮುರುಘಪ್ಪ ಮಾಸ್ಟರ್ ನಾರಾಯಣ ಮಾಡ್ತಿದ್ರು, ಹಲವಾರು ಟೀಚರ್ಗಳು ತ್ಯಾಗದ ಮೂಲಕ ಯಾವ ಮಕ್ಕಳನ್ನು
ಸ್ವಂತ ಮಕ್ಕಳಾಗಿ ನೋಡಿಕೊಂಡು ಇವತ್ತು ಮಕ್ಕಳಿಗೆ ಒಂದು ಸಂಸ್ಕಾರವನ್ನು, ಯಾಕಂದರೆ ಆಗಿನ ಕಾಲದಲ್ಲಿ ಯಾವುದೇ ಮಾಧ್ಯಮ ಇರಲಿಲ್ಲ. ಶೈಕ್ಷಣಿಕವಾಗಿ ಮತ್ತು ನಮ್ಮ ವಿಕಾಸವಾದಕ್ಕೆ ಏನೇನು ಬೇಕು, ಒಬ್ಬ ಮನುಷ್ಯನಾಗಿ ಬೆಳಿಬೇಕಾದ್ರೆ ಯಾವ ಯಾವ ಆಯಾಮಗಳಲ್ಲಿ ಅವನಿಗೆ ಪರಿಸರ ಒಂದು ಪ್ರೇರೇಪಣೆ ಕೊಡಬೇಕು, ಆ ಪರಿಸರ ಅವಾಗ ಇರಲಿಲ್ಲ. ಈಗ ಪರಿಸರ ವಾಹಿನಿಗಳಿದ್ದಾವೆ, ಮಾಧ್ಯಮಗಳು ಹಲವಾರು. ಇವತ್ತು ಕಂಪ್ಯೂಟರ್ಗಳಲ್ಲಿ ನಾವು ಇದ್ದೀವಿ, ಮೊಬೈಲ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತು ಇಂಟರ್ನೆಟಲ್ಲಿ ನೋಡ್ತಾ ಇದ್ದೀವಿ, ಹಲವಾರು ಮಾಧ್ಯಮಗಳನ್ನು ಕಣ್ಣಿಗೆ ಕಾಣ್ತಾ ಇದ್ದೇವೆ. ಆದರೆ ಆ ಒಂದು ನೈತಿಕತೆ, ಆ ಒಂದು ಏನು ಉನ್ನತ ಮಟ್ಟದ ಒಂದು ವಿಚಾರಗಳು, ಒಳ್ಳೆಯ ಪರಿಸರ ಇತ್ತು, ಆ ಪರಿಸರ ಇವತ್ತು ಕಣ್ಮರಾಗಿ ನಮ್ಮ ಮಕ್ಕಳು ಇವತ್ತೇನೆಂದರೆ ಸನ್ಮಾರ್ಗದಲ್ಲಿ ಇಡಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು, ತಂದೆ ತಾಯಿಗಳು ಎಷ್ಟೇ ಕಷ್ಟಪಟ್ಟರು, ಭಾಳಷ್ಟು ಮಕ್ಕಳು ಉನ್ನತ ಶಿಕ್ಷಣದಲ್ಲಿ ಬೆಳೀಲಿಕ್ಕೆ, ಒಳ್ಳೆಯ ಪರಿಸರದಲ್ಲಿ ಬೆಳೀಲಿಕ್ಕೆ ಬೇರೆ ಬೇರೆ ಆಸೆ ಆಮಿಷಗಳು ಏನಂದರೆ ಮಕ್ಕಳನ್ನು ದಾಟಿ ತಪ್ಪಿಸುವಂಥ ತಪ್ಪುವಂಥ ಕೆಲಸ ಈಗಿನ ಪರಿಸರದಲ್ಲಿ ಆಗ್ತದೆ. ಯಾಕಂದರೆ ಯಾವುದೇ ಊರಿರಲಿ, ಯಾವುದೇ ಶಾಲೆ ಇರಲಿ, ಮಕ್ಕಳು ಪ್ರಬುದ್ಧರಾಗಿ ಬೆಳಿಬೇಕು. ಇವತ್ತು ಭೌತಿಕವಾಗಿ, ಮಾನಸಿಕವಾಗಿ, ನೈತಿಕವಾಗಿ ಬೆಳಿಬೇಕಾದ್ರೆ ಆ ಮಕ್ಕಳಿಗೆ ಉನ್ನತವಾದ ಪರಿಸರ ಇರಬೇಕು. ಆ ಪರಿಸರ ಇದ್ದರೆ ಆ ಮಕ್ಕಳಲ್ಲಿ ವಿಚಾರಗಳು ಬರ್ತವೆ, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಒಳ್ಳೆಯದು ಯಾವುದು ಗೊತ್ತಾಗ್ತದೆ. ಆ ಪರಿಸರ ಸಿಗಬೇಕಾದ್ರೆ ಶಿಕ್ಷಕರ ಪಾತ್ರ ಭಾಳ ಮುಖ್ಯ. ತಂದೆ ತಾಯಿಗಳ ಜೊತೆಗೆ ಶಿಕ್ಷಕರ ಪಾತ್ರ ಭಾಳ ಮುಖ್ಯ. ಯಾವ ರೀತಿ ನಾವು ಕಲ್ತಿರುವಂಥ ಸಮಯದಲ್ಲಿ ಯಾವ ರೀತಿ ಶಿಕ್ಷಕರು ನಮಗೆ ಆದರ್ಶಪ್ರಾಯರಾಗಿದ್ದರು, ಆ ಆದರ್ಶವನ್ನು ಶಿಕ್ಷಕರು ಪಾಲಿಸಬೇಕಾಗ್ತದೆ. ಅಂಥ ಶಿಕ್ಷಕರು ಮಕ್ಕಳು ಸಿಕ್ಕಾಗ ಮಕ್ಕಳು ಏನು ಮುಂದೆ ಸನ್ಮಾನಗಳು ಹೊಂಟಿರುವಂಥ ನೌಕರರು ಇವತ್ತೇ ನಮ್ಮ ಗ್ರಾಮದ ಎಲ್ಲ ಆತ್ಮೀಯ ಸಹೋದರರು ಬಂದಿದ್ದಾರೆ. ಆ ರೀತಿ ಬೆಳೆಯುವಂಥ ವಾತಾವರಣ ಆಗ್ತದೆ. ಇವತ್ತು ಕುಟುಂಬಕ್ಕೆ ಒಂದು ಹೆಸರು ತರುವಂಥ ರೀತಿಯಲ್ಲಿ ಮಕ್ಕಳು ಬೆಳಿಬೇಕಾದ್ರೆ ಗ್ರಾಮದ ಪರಿಸರ ಮತ್ತು ಶಾಲೆಯ ಪರಿಸರ ಉತ್ತಮವಾಗಿರಬೇಕು. ನಮ್ಮ ಅರಕೆರೆ ಗ್ರಾಮದ ಶಾಲೆ ಅಂದರೆ ಇಡೀ ದೇವರ ತಾಲೂಕಿನ ಇಡೀ ಜಿಲ್ಲೆಗೆ ಹೆಸರುವಾಸಿಯಾಗಿರುವಂಥ ಈ ಪ್ರಾಥಮಿಕ ಶಾಲೆ. ಅಂತಹ ಶಾಲೆ ಯಾವತ್ತೂ ಈ ವಾತಾವರಣ ಕೆಡದ ರೀತಿಯಲ್ಲಿ ಗ್ರಾಮದ ಮುಖಂಡರು ಅದನ್ನು ಕಾಪಾಡಬೇಕೆಂಬ ಮನವಿಯನ್ನು ನಾವು ವೇದಿಕೆ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ. ಖಂಡಿತವಾಗಿ ಆ ಕೆಲಸವನ್ನು ಗ್ರಾಮದ ಮುಖಂಡರು ಇವತ್ತಿರ್ಬೋದು. ಪರಿಸರ ಹೇಳಿದ್ರು ಕೆಲವರೆಲ್ಲ ಗ್ರಾಮದಲ್ಲಿ ಹೇಳೋರು ಕೇಳೋ ಸಮಯ ಬಂದು ಬರ್ತದೆ. ಆದರೆ ಸಿಕ್ತು ಒಂದು ಯಾವ ಮಕ್ಕಳಿಗೆ ನೈತಿಕ ಪಾಠವನ್ನು, ಉತ್ತಮ ಪರಿಸರ ಕೊಡೋದ್ರ ಮೂಲಕ ಮಕ್ಕಳನ್ನು ಸತ್ಪ್ರಜ್ಞೆ ಮಾಡಿದಾಗ ಆ ಸಂಖ್ಯೆ ಜಾಸ್ತಿ ಆದಾಗ ತಾನೇ ಊರಿನ ವಾತಾವರಣ ಸುಧಾರಣೆ ಆಗ್ತದೆ. ಯಾವುದೇ ಗಲಭೆ ಆಗೋದಿಲ್ಲ, ಅಂತರಿಕೆ ಕಚ್ಚಾಟ ಆಗೋದಿಲ್ಲ, ಮಕ್ಕಳು ದಾರಿ ಬಂದ ಕೆಲಸ ಆಗೋದಿಲ್ಲ. ಆ ವಿಚಾರದಲ್ಲಿ ಮಕ್ಕಳಿಗೆ ಇವತ್ತೇನೆಂದರೆ ನಮ್ಮ ಅರಕೆರೆ ಗ್ರಾಮದ ಏನೋ ಒಂದು ಗ್ರಾಮ ದೇವತೆಯ ನಮ್ಮ ಭಗವತಿ ಮತ್ತು ಸುಬ್ರೇಶ್ವರ ಕೃಪೆ ಇದೆ. ಆ ಮಕ್ಕಳಿಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಎಲ್ಲ ಗ್ರಾಮದ ಮುಖಂಡರು ನಾವು ನಿಮ್ಮನ್ನು ಸೇರಿ ಖಂಡಿತವಾಗಿ ಕಷ್ಟಪಡೋಣ. ಇವತ್ತು ಯಾವುದೇ ವಿಚಾರದಲ್ಲಿ ತಾಲೂಕದಲ್ಲಿ ಮತ್ತು ಜಿಲ್ಲೆಯಲ್ಲಿ ಅರಕೆರೆ ಗ್ರಾಮ ಅಂದರೆ ಒಂದು ಶಕ್ತಿಯ ಕೇಂದ್ರ. ಆ ಶಕ್ತಿಯ ಕೇಂದ್ರವನ್ನು ಇವತ್ತು ನಾವು ಎಲ್ಲ ರಂಗಗಳಲ್ಲಿ ನಮ್ಮ ಮಕ್ಕಳು ಬೆಳೆದು ಪೈಪೋಟಿ ಕೊಟ್ಟಾಗ ನಮ್ಮ ಜಿಲ್ಲೆಯಲ್ಲಿ ಹೆಸರು ಬರುವಂಥ ಗ್ರಾಮ ಅರಕೆರೆ ಗ್ರಾಮ ಅಂತ ಆಗಲಿಕ್ಕೆ ಆಗ್ತದೆ. ಆ ದಿಶೆಯಲ್ಲಿ ತಾವೆಲ್ಲ ತಂದೆ ತಾಯಿಗಳು ಸಹಕರಿಸಬೇಕು. ಮಕ್ಕಳನ್ನು ಉತ್ತಮ ಬೆಳೆಸಬೇಕೆಂಬ ಮನವಿಯನ್ನು ಮಾಡಿ ಇವತ್ತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಾಳ ವಿಳಂಬ ಬೇಡ. ಮಕ್ಕಳು ಭಾಳ ಚಿಕ್ಕ ಮಕ್ಕಳಿದ್ದಾಗ ಸಮಯ ಆಗ್ತದೆ, ಅದಕ್ಕಾಗಿ ನಾವು ಹೆಚ್ಚಿಗೆ ಸಮಯ ತಗೋದಲ್ಲ. ಮತ್ತೊಮ್ಮೆ ತಮ್ಮ ಜೊತೆಗೆ ಬೆರೆಯುವಂಥ ಸಮಯ ಬರ್ತದೆ. ಖಂಡಿತವಾಗಿ ನಾವು ನೀವೆಲ್ಲ ಈ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತು ಈ ವಾರ್ಷಿಕೋತ್ಸವ ಮಕ್ಕಳ ನೆನಪಲ್ಲಿ ಇರುವಂಥ ಒಂದು ನೆನಪನ್ನು ಪುನರ್ನೆನಪು ಮಾಡಿಕೊಳ್ಳುವಂಥ ರೀತಿಯಲ್ಲಿ ಅವರ ಸ್ಮರಣೆಯಲ್ಲಿರುವಂಥ ರೀತಿಯ ಕಾರ್ಯಕ್ರಮ ಯಶಸ್ವಿಯಾಗಿ ಹಾರೈಸಿ ನನ್ನ ಎರಡು ಮಾತು